ವೀಕ್ಷಕರೇ, ಉತ್ತರ ಕೊರಿಯಾದ ಸುಪ್ರೀಂ ಲೀಡರ್ ಆದಂತ ಕಿಮ್ ಜಾಂಗ್ ಉನ್ ತಮ್ಮ ಭವಿಷ್ಯದ ಉತ್ತರಾಧಿಕಾರಿಯನ್ನ ವಿಶ್ವಕ್ಕೆ ಪರಿಚಯಿಸಿದ್ದಾನೆ. 2023ರಲ್ಲಿ ಕಿಮ್ ತನ್ನ ಪತ್ನಿ ರಿ ಸೋಲ್ ಜೂ ಮತ್ತು ಅವರ ಮಗಳಾದಂತ ಕಿಮ್ ಜೂ ಅವರ ಫೋಟೋವನ್ನ ಸಾರ್ವಜನಿಕ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದ. ನಿಜ ಹೇಳಬೇಕು ಅಂದ್ರೆ ಕಿಮ್ಗೆ ಎಷ್ಟು ಜನ ಹೆಂಡತಿಯರು ಇದ್ದಾರೆ ಅಂತ ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ಆತನ ಜೊತೆ ಕಾಣಿಸಿಕೊಂಡಿದ್ದು ಮಾತ್ರ ಈ ರಿ ಸೋಲ್ ಜೂ. ಈ ಕಿಮ್ಗೆ ಮತ್ತಷ್ಟು ಮಂದಿ ಮಕ್ಕಳಿರಬಹುದಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಅದಕ್ಕೆ ಉತ್ತರ ಇದ್ರೂ ಇರಬಹುದು. ದಕ್ಷಿಣ ಕೊರಿಯಾದ ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಈ ಕಿಮ್ಗೆ ಬರೀ ಹೆಣ್ಮಕ್ಳಿದ್ದಾರೆ, ಗಂಡ್ಮಕ್ಳು ಇಲ್ಲ. ಆದ್ರಿಂದಲೇ ತನ್ನ ನಂತರದ ಉತ್ತರಾಧಿಕಾರಿಯಾದಂತ ಕಿಮ್ ತನ್ನ ಮಗಳನ್ನ ಪರಿಚಯಿಸಿದ್ದಾರೆ. 2023ರಲ್ಲಿ ಸೇನಾ ಅಧಿಕಾರಿಗಳ ಸಮ್ಮುಖದಲ್ಲಿ ದೇಶದ ಮುಂದೆನೆ ಆಕೆಯನ್ನ ತೋರಿಸಿದ್ರು. ಈ ಕಿಮ್ಗೆ ಯಾವೆಲ್ಲ ಪ್ರೋಟೋಕಾಲ್ಗಳು ಇರ್ತವೋ ಅವೆಲ್ಲವೂ ಕೂಡ ಆತನ ಮಗಳಿಗೂ ಅನ್ವಯಿಸುತ್ತೆ. 1948ರಿಂದ ಉತ್ತರ ಕೊರಿಯಾ ಸ್ಥಾಪನೆ ಆದಾಗಿಂದನೂ ಕೂಡ ಇಲ್ಲಿವರೆಗೂ ಉತ್ತರ ಕೊರಿಯಾ ದೇಶವನ್ನು ಆಳಿದವರು ಬರೀ ಗಂಡಸರೇ. ಆದರೆ ಎಲ್ಲ ವಿಷಯಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಎಂಬ ಮಾತಿನಂತೆ ಈಗಲಾದರೂ ಸ್ವಲ್ಪ ಶಾಂತಿ ಸಿಗಬಹುದು ಎಂಬ ನಂಬಿಕೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಕಿಮ್ಗೆ ವಯಸ್ಸಾಗ್ತಿದೆ, ಜೊತೆಗೆ ಆತನ ಆರೋಗ್ಯದ ಬಗ್ಗೆ ಕೂಡ ಹಲವು ವದಂತಿಗಳು ಎಲ್ಲಾ ಕಡೆ ಹರಿದಾಡ್ತಿವೆ. ಆದ್ರೆ ಕಿಮ್ ಯಾಕೆ ತನ್ನ 13 ವರ್ಷದ ಮಗಳನ್ನ ಜಗತ್ತಿನ ರಾಷ್ಟ್ರಗಳಿಗೆ ಪರಿಚಯಿಸುತ್ತಿದ್ದಾನಂತ ಎಲ್ರಿಗೂ ಆಶ್ಚರ್ಯವಾಗಿದೆ. ಈ ಕಿಮ್ ಇತ್ತೀಚೆಗೆ ರಷ್ಯಾ ದೇಶಕ್ಕೆ ಬಹಳ ಹತ್ರ ಆಗ್ತಿದ್ದಾನೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತನ್ನ ದೇಶದ ಸೈನಿಕರನ್ನ ಯುಕ್ರೇನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಮತ್ತೆ ರಷ್ಯಾದ ದೇಶದ ಪರವಾಗಿ ಕಳುಹಿಸಿದ್ದಾನೆ. ಕೊರಿಯಾ ಸೈನಿಕರು ಸಾವನ್ನಪ್ಪಿದ್ರು ಕೂಡ ಅದನ್ನ ಲೆಕ್ಕಿಸದೆ ಅತ್ಯಂತ ಶಕ್ತಿಶಾಲಿ ಆದಂತ ರಷ್ಯಾ ದೇಶವೇ ಆತನಿಗೆ ಮುಖ್ಯ ಆಗಿದೆ. ಏಕೆಂದ್ರೆ ಆ ದೇಶದಿಂದ ವೈಜ್ಞಾನಿಕ ತಂತ್ರಜ್ಞಾನ ಸಿಗುತ್ತೆ ಅನ್ನೋದು ಈ ಕಿಮ್ನ ನಂಬಿಕೆ. ಹೀಗಾಗಿ ಆತ ರಷ್ಯಾ ರಾಯಭಾರಿ ಕಚೇರಿಯನ್ನ ಉತ್ತರ ಕೊರಿಯಾದಲ್ಲಿ ತೆರೆಸಿದ್ದಾನೆ. ಈ ಒಂದು ಸಮಾರಂಭಕ್ಕೆ ಕಿಮ್ ತನ್ನ ಭವಿಷ್ಯದ ಉತ್ತರಾಧಿಕಾರಿಣಿಯಾದಂತ ಈ ಕಿಮ್ ಜೂಳನ್ನು ಕೂಡ ಕರೆದುಕೊಂಡು ಹೋಗಿದ್ದ. ಇದನ್ನೆಲ್ಲ ಗಮನಿಸಿದರೆ ಉತ್ತರ ಕೊರಿಯಾದ ನಾಯಕಿಯಾಗೋದು ಅವಳೇ ಎಂಬುದು ಸ್ಪಷ್ಟವಾಗುತ್ತೆ. ಜೊತೆಗೆ ಈ ಬಾರಿ ಕೂಡ ಚೀನಾ ಪ್ರವಾಸಕ್ಕೆ ಕಿಮ್ ತನ್ನ ಮಗಳನ್ನು ಕೂಡ ತನ್ನ ಜೊತೆ ಬುಲೆಟ್ ಪ್ರೂಫ್ ಟ್ರೈನ್ ನಲ್ಲಿ ಕರೆದುಕೊಂಡು ಹೋಗಿದ್ದ. ತನ್ನ ಮಗಳನ್ನ ರೈಲು ನಿಲ್ದಾಣದಲ್ಲೇ ಚೀನಾ ಸಚಿವರು ಹಾಗೂ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದ. ಆದ್ರೆ ಈ ಬಾರಿ ಕಿಮ್ ಮಗಳು ಮೊದಲಿಗಿಂತನೂ ಕೂಡ ಸ್ಲಿಮ್ ಆಗಿದ್ದಾಳೆ. ಮೊದಲು ದಪ್ಪಾಗಿದ್ದಂತ ತನ್ನ ಮಗಳನ್ನ ಈಗ ಸ್ಲಿಮ್ ಅಂಡ್ ಫಿಟ್ ಆಗಿ ಈ ಕಿಮ್ ಮಾಡಿದ್ದಾನೆ. ಏಕೆಂದ್ರೆ ದಪ್ಪಾಗೋದ್ರಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಈ ಕಿಮ್ ಚೆನ್ನಾಗೇನೆ ತಿಳ್ಕೊಂಡಿದ್ದಾನೆ. ತೂಕವನ್ನು ಇಳಿಸೋದಕ್ಕೆ ಆಗದೆ ಇರೋದು ಕೂಡ ಆತನ ದೌರ್ಬಲ್ಯ. ಹೆಚ್ಚು ತಿನ್ನೋದು, ಕುಡಿಯೋದು ಆತನ ವ್ಯಸನ ಅಂತಾನೆ ಹೇಳಬಹುದು. ಆದ್ರೆ ಕೆಲ ವರ್ಷಗಳಿಂದನೂ ಕೂಡ ಆತ ಹೃದಯ ಸಂಬಂಧಿ ಖಾಯಿಲೆಯಿಂದನೂ ಕೂಡ ಬಳಲ್ತಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆತ ತನ್ನ ಮಗಳ ಆರೋಗ್ಯದ ಕುರಿತು ಎಚ್ಚರಿಕೆಯನ್ನ ವಹಿಸುತ್ತಿದ್ದಾನೆ ಅಂತ ಕೂಡ ದಕ್ಷಿಣ ಕೊರಿಯಾ ಮಾಧ್ಯಮಗಳು ಸುದ್ದಿಯನ್ನ ಪ್ರಕಟ ಮಾಡಿವೆ. ಆದ್ರೆ ತನ್ನ ಮಗಳನ್ನ ದೇಶದ ಹೊರಗಡೆ ಯಾಕೆ ಕರೆದುಕೊಂಡು ಬಂದಿದ್ದಾನೆ ಅನ್ನೋದಕ್ಕೆ ಒಂದು ಕಾರಣ ಇದೆ ಅಂತ ದಕ್ಷಿಣ ಕೊರಿಯಾ ಮಿಲಿಟರಿ ವಿಶ್ಲೇಷಕರು ಹೇಳ್ತಿದ್ದಾರೆ. ಈ ಉತ್ತರ ಕೊರಿಯಾಗೆ ಚೈನಾ ಮೊದಲಿಂದಲೇ ಹತ್ತಿರಾದಂತ ಮತ್ತು ಮಿತ್ರ ರಾಷ್ಟ್ರ. ರಷ್ಯಾ ಕೇವಲ ದೂರದ ಸ್ನೇಹಿತನಾಗಿಯೇ ಇತ್ತು. ಆದ್ರೆ ಯುಕ್ರೇನ್ ಜೊತೆ ಯುದ್ಧ ಆರಂಭ ಆದ ನಂತರ ರಷ್ಯಾ ಅಧ್ಯಕ್ಷ ಪುಟಿನ್ ಸ್ವತಃ ಉತ್ತರ ಕೊರಿಯಾದ ಜೊತೆ ಸ್ನೇಹವನ್ನು ಬೆಳೆಸ್ಕೋಬೇಕಾದಂತ ಪರಿಸ್ಥಿತಿ ಉಂಟಾಗಿತ್ತು. ಚೀನಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾಕ್ಕೆ ಬೆಂಬಲವನ್ನ ಕೊಡ್ತಿದೆ, ತೈಲವನ್ನ ಖರೀದಿ ಮಾಡ್ತಿದೆ, ಕೆಲವು ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡ್ತಿದೆ. ಆದ್ರೆ ತನ್ನ ಸೇನೆಯನ್ನ ರಷ್ಯಾಕ್ಕೆ ಕಳಿಸೋದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇದರಿಂದ ಬೇರೆ ದಾರಿ ಇಲ್ಲದೆ ಉತ್ತರ ಕೊರಿಯಾದ ಸುಪ್ರೀಂ ಲೀಡರ್ ಆದಂತ ಈ ಕಿಮ್ ಜೊತೆ ಸ್ನೇಹವನ್ನ ಬೆಳೆಸಿಕೊಳ್ಳುವಂತ ಪರಿಸ್ಥಿತಿ ಉಂಟಾಯಿತು. ಆದ್ರೆ ಕಿಮ್ ತನಗೆ ವೈಜ್ಞಾನಿಕ ತಂತ್ರಜ್ಞಾನ ಸಹಾಯ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾನೆ. ಏಕೆಂದ್ರೆ ಈ ಕಿಮ್ ತಯಾರಿಸಿದಂತ ಕ್ಷಿಪಣಿಗಳು ಗಾಳಿಯಲ್ಲೂ ಕೂಡ ಏರೋದಿಲ್ಲ. ಜೊತೆಗೆ ಯುದ್ಧ ನೌಕೆ ಕೂಡ ಮುಳುಗಿ ಹೋಗಿದ್ದಾವೆ. ಇನ್ನು ಕೆಲವು ಸಣ್ಣ ಸಣ್ಣ ಕ್ಷಿಪಣಿಗಳು ಇದ್ರೂ ಅವು ಶತ್ರುಗಳ ವಿರುದ್ಧ ಹೋರಾಡ್ತವ ಅಥವಾ ತಮ್ಮ ದೇಶದಲ್ಲೇ ಬಿದ್ದು ತಮ್ಮವರನ್ನೇ ಕೊಲ್ತವ ಎಂಬ ಅನುಮಾನ ಉಂಟಾಗಿತ್ತು. ಹೀಗಾಗಿನ ರಷ್ಯಾ ಕಿಮ್ನ ಈ ಒಂದು ಬೇಡಿಕೆಗೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ತಕ್ಷಣ ಈ ಕಿಮ್ 10,000 ಜನ ಸೈನಿಕರನ್ನ ರಷ್ಯಾಗೆ ಕಳುಹಿಸಿದ್ದ. ಇನ್ನೊಂದು ಕಡೆ ಉತ್ತರ ಕೊರಿಯಾಕ್ಕೆ ಕ್ಷಿಪಣಿ ತಂತ್ರಜ್ಞಾನವನ್ನು ಕೂಡ ವರ್ಗಾಯಿಸುತ್ತಿದ್ದಾರೆ ಎಂಬ ಸುದ್ದಿಗಳು ಕೂಡ ಈಗ ಹರಿದಾಡ್ತಿವೆ. ಈ ಒಂದು ವಿಷಯದಲ್ಲಿ ರಷ್ಯಾ ಕೂಡ ಚೀನಾಗಿಂತ ಉತ್ತರ ಕೊರಿಯಾದ ಸ್ನೇಹನೇ ಉತ್ತಮ ಅಂತ ಭಾವಿಸಿದರೆ, ಮತ್ತೊಂದು ಕಡೆ ಉತ್ತರ ಕೊರಿಯಾ ಕೂಡ ಚೀನಾಗಿಂತ ರಷ್ಯಾನೇ ಉತ್ತಮ ಅಂತ ಭಾವಿಸ್ತಾ ಇದೆ. ಚೀನಾ ಕೇವಲ ಮೇಲ್ನೋಟಕ್ಕೆ ಸಹಕಾರವನ್ನ ಕೊಟ್ಟರು ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗುವಂತ ತಂತ್ರಜ್ಞಾನವನ್ನಾಗ್ಲಿ ಅಥವಾ ಶಸ್ತ್ರಾಸ್ತ್ರಗಳನ್ನಾಗ್ಲಿ ಕೊಟ್ಟಿಲ್ಲ. ಕೇವಲ ಆರ್ಥಿಕ ಸಹಾಯ ಮತ್ತು ಔಷಧಿಗಳ ಜೊತೆಗೆ ಸಣ್ಣ ಮಟ್ಟದ ಸಹಾಯ ಮಾತ್ರ ಮಾಡ್ತಿದೆ. ಇತ್ತ ರಷ್ಯಾ ಕೂಡ ಚೈನಾ ಜೊತೆಗಿನ ಸ್ನೇಹವನ್ನ ಕೇವಲ ವ್ಯಾಪಾರಕ್ಕಾಗಿ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡೋದಕ್ಕೆ ಮಾತ್ರ ಬಳಸ್ಕೊಳ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾದ ಪ್ರಭಾವ, ಹಣದ ಶಕ್ತಿ ಆ ದೇಶಕ್ಕೆ ಅಗತ್ಯ. ಅದಕ್ಕಾಗಿ ರಷ್ಯಾ ಕೂಡ ಸ್ನೇಹವನ್ನ ಮುಂದುವರಿಸ್ತಾ ಇದೆ. ಚೀನಾ ಪ್ರವಾಸಕ್ಕೆ ಕಿಮ್ ತನ್ನ ಮಗಳನ್ನ ಕರೆದುಕೊಂಡು ಬರೋದಕ್ಕೆ 2 ಕಾರಣಗಳಿದ್ದಾವೆ ಅಂತ ಅಂತಾರಾಷ್ಟ್ರೀಯ ವ್ಯವಹಾರದ ವಿಶ್ಲೇಷಕರು ಹೇಳ್ತಿದ್ದಾರೆ. ಮೊದಲನೇದು ಚೀನಾಗೆ ಮಾನ್ಯತೆ ಕೊಡೋದು ಮತ್ತು ಚೀನಾ ದೇಶ ತನಗೆ ಬಹಳ ಮುಖ್ಯ. ಫ್ಯಾಮಿಲಿ ಬಾಂಡಿಂಗ್ ಕೂಡ ನಮ್ಮಲ್ಲಿದೆ ಅಂತ ತೋರಿಸೋದಕ್ಕೆ ಕತ್ಕೊಂಡು ಬಂದಿದ್ದಾನೆ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಿಮ್ ರಷ್ಯಾಕ್ಕೆ ಹೆಚ್ಚು ಬೆಂಬಲ ಕೊಡ್ತಿದ್ದಾನೆ ಎಂಬ ಕಾರಣಕ್ಕೆ ಚೀನಾ ಒಳಗೊಳಗೆ ಅಸಮಾಧಾನವನ್ನಗೊಂಡಿದೆ ಎಂಬ ಸುದ್ದಿಗಳು ಕೂಡ ಓಡಾಡ್ತಿವೆ. ಅದಕ್ಕಾಗಿಯೇ ರಾಜಕೀಯ ಸಂಬಂಧಕ್ಕಿಂತ ಕೂಡ ಕುಟುಂಬ ಬಾಂಧವ್ಯ ಮುಖ್ಯ ಅಂತ ತನ್ನ ಭವಿಷ್ಯದ ಉತ್ತರಾಧಿಕಾರಿಯನ್ನ ಚೀನಾ ಅಧ್ಯಕ್ಷರಿಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಜೊತೆಗೆ ತನ್ನ ಸಂಬಂಧ ರಷ್ಯಾಕ್ಕಿಂತಲೂ ಕೂಡ ಚೀನಾಗೆ ಹೆಚ್ಚು ಹತ್ರ ಎಂಬ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇನ್ನು ಎರಡನೇ ಕಾರಣ ಅಂದ್ರೆ ಕಿಮ್ ತನ್ನ ಉತ್ತರಾಧಿಕಾರಿ ಕಿಮ್ ಜೂಗೆ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ಗಳನ್ನ ಪರಿಚಯ ಮಾಡಬೇಕು ಅಂತ ಹೀಗೆ ಮಾಡಿದ್ದಾನೆ. ತಮ್ಮ ದೇಶದಲ್ಲಿ ತಾವು ಆಡಿದ್ದೇ ಆಟ ಆದ್ರೂ ಕೂಡ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಪದ್ಧತಿಗಳಿರ್ತವೆ. ಎಲ್ಲ ಪದ್ಧತಿ ಹಾಗೂ ನಿಯಮಗಳನ್ನ
ಪಾಲಿಸಬೇಕಾಗುತ್ತೆ. ಉದಾಹರಣೆಗೆ ಈ ಚೀನಾಗೆ ಕಿಮ್ ಬರ್ತಿದ್ದಾನೆಂದ್ರೆ ಚೀನಾ ಅಧ್ಯಕ್ಷರು ಓಡಬಂದು ಸ್ವಾಗತವನ್ನ ಮಾಡೋದಿಲ್ಲ. ಬದಲಿಗೆ ಸಚಿವರು ಅಥವಾ ಇತರೆ ಉನ್ನತಾಧಿಕಾರಿಗಳು ಸ್ವಾಗತ ಮಾಡಿ ಭದ್ರತೆಯೊಂದಿಗೆ ಹೋಟೆಲ್ಗೆ ಕರ್ಕೊಂಡ್ಬರ್ತಾರೆ. ನಂತರ ಸಮಯಕ್ಕೆ ಅನುಗುಣವಾಗಿ ಸಭೆಗಳು ನಡೀತವೆ. ಇದಕ್ಕೆಲ್ಲ 1 ನಿಮಿಷ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಎಲ್ಲರೂ ಕೂಡ ತಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ತಾರೆ. ಇದನ್ನೆಲ್ಲ ಕಲ್ಸ್ಕೊಡ್ಬೇಕು ಅಂತಾನೆ ಈ ಕಿಮ್ ತನ್ನ ಮಗಳನ್ನ ಕರೆದುಕೊಂಡು ಬಂದಿದ್ದಾನೆ ಅಂತ ಹೇಳಲಾಗ್ತಿದೆ. ಹಿಂದಿನ ಕಾಲದಲ್ಲಿ ಕಿಮ್ನ ತಂದೆ ಯಾವತ್ತೂ ಕೂಡ ವಿದೇಶಗಳಿಗೆ ಕರೆದುಕೊಂಡು ಹೋಗಿರ್ಲಿಲ್ಲ, ಮತ್ತೆ ಆತನ ಪರಿಚಯವನ್ನು ಕೂಡ ಮಾಡಿಕೊಟ್ಟಿರಲಿಲ್ಲ. ಇದರಿಂದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಈ ಕಿಮ್ಗೆ ಬಹಳ ಕಷ್ಟಕರವಾಗಿತ್ತು. ಬಹಳ ವರ್ಷಗಳಾದ ನಂತರ ಈ ಕಿಮ್ಗೆ ಅವೆಲ್ಲ ಸರಿಯಾಗಿ ಅರ್ಥವಾಗತೊಡಗಿದ್ವು. ಹೀಗಾಗಿನೇ ಅಂತ ಪರಿಸ್ಥಿತಿ ತನ್ನ ಮಗಳಿಗೆ ಬರಬಾರ್ದು ಅಂತ ಆತ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾನೆ. ಇನ್ನು ಕಿಮ್ನ ರೀತಿಯೇ ಆತನ ಮಗಳು ಕೂಡ ಕಠಿಣವಾಗಿ ಇರ್ತಾಳ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿದೆ. ಆದ್ರೆ ವಾಸ್ತವವಾಗಿ ಕಿಮ್ನ ಸಹೋದರಿ ಕಿಮ್ ಹ್ಯೋ ಜಂಗ್ ಭವಿಷ್ಯದ ರಾಣಿ ಅನ್ನುವಂತ ಪ್ರಚಾರ ನಡೆದಿತ್ತು. ಆಕೆಯನ್ನು ಕೂಡ ಕ್ರೂರಿಂತ ಸುದ್ದಿಯಾಗಿತ್ತು. ಆದ್ರೆ ಅವಳನ್ನ ಈಗ ಪಕ್ಕಕ್ಕಿಟ್ಟಿದ್ದಾರೆ. ಆದ್ರೂ ಆಕೆ ತನ್ನ ಅಣ್ಣನ ಜೊತೆ ಚೀನಾ ಪ್ರವಾಸಕ್ಕೆ ಹೋಗಿದ್ಲು. ಆದ್ರೆ ಆಕೆ ಧರಿಸಿದಂತ ಒಂದು ವಾಚ್ ಮತ್ತು ಆಕೆಯ ಬ್ಯಾಗ್ ಎಲ್ಲರ ಗಮನವನ್ನ ಸೆಳೆದಿತ್ತು. ಆ ಒಂದು ವಾಚ್ IWC ವಾಚ್, ಹಾಗೇನೆ ಫ್ರೆಂಚ್ ಲಕ್ಸುರಿ ಬ್ಯಾಗ್, ಇವುಗಳನ್ನ ನೋಡಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಜನರನ್ನ ಹಿಂಸಿಸ್ತಿರುವಂತ ಇವರು ಸ್ವತಃ ಫ್ರೆಂಚ್ ಬ್ಯಾಗ್ ಗಳನ್ನ ಬಳಸ್ತಿದ್ದಾರೆ ಅಂತ ಜಗತ್ತಿನ ಮಾಧ್ಯಮಗಳು ಟೀಕೆ ಮಾಡಿದ್ವು. ಆದ್ರೆ UN ಭದ್ರತಾ ಮಂಡಳಿ ಹಲವು ವರ್ಷಗಳ ಹಿಂದೆನೆ ಯಾವುದೇ ಉತ್ಪನ್ನಗಳನ್ನ ಉತ್ತರ ಕೊರಿಯಾಗೆ ರಫ್ತನ್ನ ಮಾಡಬಾರದು ಎಂಬ ಆದೇಶವನ್ನ ಪಾಸ್ ಮಾಡಿತ್ತು. ಹಾಗಾದ್ರೆ ಇವೆಲ್ಲ ಉತ್ತರ ಕೊರಿಯಾಗೆ ಸ್ಮಗ್ಲಿಂಗ್ ಮೂಲಕ ಬಂದ್ವಾ ಎಂಬ ಮಾತುಗಳು ಕೂಡ ಕೇಳ್ಬರ್ತಿವೆ. ವಿದೇಶಿ ಕಾರುಗಳನ್ನು ಕೂಡ ಈ ಕಿಮ್ ಆಮದು ಮಾಡಿಕೊಂಡಿದ್ದಾರೆ. ಈ ಕಿಮ್ನ ಸಹೋದರಿ ಆತನ ಜೊತೆ ಬಂದಿರೋದು ಕೇವಲ ಆತನ ಸೇವಕೆಯಾಗಿ, ಮತ್ತೆ ಕಿಮ್ನ ಮಗಳಿಗೆ ಬೆಂಬಲ ಕೊಡೋದಕ್ಕೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಈ ಕಿಮ್ನ ಮಗಳಿಗೆ ಕ್ರೂರತ್ವದ ಜೊತೆಗೆ ಗಂಡಸರನ್ನ ಗಂಭೀರವಾಗಿ ಹ್ಯಾಂಡಲ್ ಮಾಡೋದು ಮತ್ತು ಸೇನೆಯನ್ನ ಹೇಗೆ ನಿಯಂತ್ರಣ ಮಾಡಬೇಕು ಎಂಬುದನ್ನು ಕೂಡ ಆಕೆ ಮೂಲಕನೇ ತರಬೇತಿಯನ್ನ ಕೊಡ್ತಿದ್ದಾರೆ ಎಂಬ ಸುದ್ದಿಗಳು ಕೂಡ ಕೇಳಿಬರ್ತಿವೆ. ಇನ್ನು ಕಿಮ್ನ ಮಗಳು ಕೂಡ ಗ್ಲಾಮರಸ್ ಸನ್ಗ್ಲಾಸ್ ಅನ್ನ ಧರಿಸ್ತಾಳೆ. ವಿದೇಶಿ ಸಂಸ್ಕೃತಿಯನ್ನ ಆಕೆ ಅಳವಡಿಸಿಕೊಂಡಿದ್ದಾಳೆ. ಆದರೆ ಉತ್ತರ ಕೊರಿಯಾದ ಜನರು ಮಾತ್ರ ವಿದೇಶಿ ಬಟ್ಟೆಗಳಿರಲಿ, ಖರ್ಚಿಪನ್ನು ಕೂಡ ಬಳಸೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಇವ್ರು ಮಾತ್ರ ಏನ್ ಬೇಕಾದರೂ ಬಳಸಬಹುದು ಎಂಬ ಟೀಕೆಗಳು ಕೂಡ ಕೇಳ್ಬರ್ತಿವೆ. ಆದ್ರೆ ಕಿಮ್ ಅಧಿಕಾರದಿಂದ ದೂರ ಆದರೆ ಉತ್ತರ ಕೊರಿಯಾ ಕುಸ್ತು ಹೋಗುತ್ತೆ ಎಂಬ ಮಾತುಗಳು ಕೂಡ ಕೇಳ್ಬರ್ತಿವೆ. ಈ ಕಿಮ್ ಇನ್ನೂ ಒಂದು 10 ವರ್ಷ ಬದುಕಿದ್ರೆ ಅವನ ಮಗಳಿಗೆ ಎಲ್ಲಾ ತರದ ಅನುಭವ ಬರುತ್ತೆ. ಆದ್ರೆ ಆಕೆ ಸಂಪೂರ್ಣ ದೇಶವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯನಾ ಎಂಬ ಪ್ರಶ್ನೆಗಳು ಕೂಡ ಈಗ ಎದ್ದಿದ್ದಾವೆ. ಇತ್ತ ಕಿಮ್ನ ಸಹೋದರಿ ತನ್ನ ಅಣ್ಣ ಇರದೇ ಇದ್ರೆ ಬಲವಂತವಾಗಿ ಆದ್ರೂ ಕೂಡ ದೇಶವನ್ನ ತನ್ನ ವಶ ಮಾಡ್ಕೊಳ್ತಾಳೆ. ಇದಕ್ಕೋಸ್ಕರ ತನ್ನ ಅಣ್ಣನನ್ನ ಬೇಕಾದ್ರೂ ಕೊಲೆ ಮಾಡೋದಕ್ಕೆ ಯೋಚಿಸೋದಿಲ್ಲ ಅಂತಾನೂ ಕೂಡ ವಿಶ್ಲೇಷಕರು ಹೇಳಿದ್ದಾರೆ. ವೀಕ್ಷಕರೇ, ಏನೇ ಇರ್ಲಿ, ಈ ಕಿಮ್ನ ಆರೋಗ್ಯದ ಮೇಲೆ ಆ ದೇಶದ ಭವಿಷ್ಯ ನಿಂತಿದೆ. ಆತನ ವಯಸ್ಸು ಕೇವಲ 41 ವರ್ಷ ಆದ್ರೂ ಕೂಡ ಗಂಭೀರ ಅನಾರೋಗ್ಯ ಸಮಸ್ಯೆಯಿಂದ ಆತ ಬಳಲ್ತಿದ್ದಾನೆ. ಹಠಾತ್ ಆತ ಏನಾದರೂ ಸಾವನ್ನಪ್ಪಿದ್ರೆ ಉತ್ತರ ಕೊರಿಯಾಗೆ ಉತ್ತಮ ದಿನಗಳು ಬರುವಂತ ಸಾಧ್ಯತೆ ಇದೆ. ಅಕಸ್ಮಾತ್ 13 ವರ್ಷದ ಆತನ ಮಗಳು ರಾಕ್ಷಸಿಯಾಗಿ ಬದಲಾದ್ರೆ ಆ ದೇಶವನ್ನ ಯಾರು ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕವನ್ನ ಹೊರತುಪಡಿಸಿ. ಏಕೆಂದ್ರೆ ಉತ್ತರ ಕೊರಿಯಾವನ್ನ ಮುಳುಗಿಸ್ಬೇಕು ಅಂತ ಅಮೆರಿಕ ದೇಶ ಎಷ್ಟೋ ದಿವಸದಿಂದ ಕಾದು ಕೂತಿದೆ. ಈ ಕಿಮ್ನನ್ನ ಹತ್ಯೆ ಮಾಡಬೇಕು ಅಂತ ಯೋಜನೆಯನ್ನು ಕೂಡ ರೂಪಿಸಿತ್ತು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಉತ್ತರ ಕೊರಿಯಾದಲ್ಲಿ ಖಾಸಗಿ ಸಂವಹನವನ್ನು ತಡೆಗಟ್ಟುವಂತ ಉಪಕರಣಗಳನ್ನ ಅಳವಡಿಸೋದಕ್ಕೆ ನಿರ್ಧರಿಸಿದ್ರು. ಟಾಪ್ ಸೀಕ್ರೆಟ್ ನೇವಿ ಸೀಲ್ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಯಿತು. ಸಮರ್ಥ ಜಲಾಂತರ್ಗಾಮಿ ಉತ್ತರ ಕೊರಿಯಾ ತೀರಕ್ಕೆ ತಲುಪಿತ್ತು. ಅದರ ದಡದಲ್ಲಿ ಉತ್ತರ ಕೊರಿಯಾ ಸೈನಿಕರು ಗಮನಿಸ್ತಾರೆ. ಇದಾದ ನಂತರ ತಕ್ಷಣ ಗುಂಡಿನ ದಾಳಿಗಳು ನಡೀತವೆ. ಆದ್ರೆ ಆ ಗುಂಡೇಟುಗಳ ಸಮಯದಲ್ಲಿ ಸಾಮಾನ್ಯ ಜನರನ್ನ ಮುಂದೆ ಇಟ್ಟು ಸೇನೆ ಯುದ್ಧ ಮಾಡಿತು. ಇದರಿಂದ ಸಾಮಾನ್ಯ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ನೇವಿ ಸೀಲ್ ಕಾರ್ಯಾಚರಣೆಯನ್ನ ರದ್ದುಗೊಳಿಸಿತ್ತು. 2025 ಕೂಡ ಜಾರ್ಜ್ ಬುಷ್ ಕೋವೆಟ್ ಆಪರೇಷನ್ ಆರಂಭಿಸಿದ್ರು ಕೂಡ ಅದು ಯಶಸ್ವಿಯಾಗಲಿಲ್ಲ. ಯಾಕೆಂದ್ರೆ ಅಲ್ಲಿ ನಿಗಾವಸ್ಥೆ ಅಷ್ಟು ಬಲವಾಗಿರುತ್ತೆ. ಗಡಿ ತೀರದ ಬಳಿ 365 ದಿವಸವರೆಗೂ ಕೂಡ ಕಠಿಣ ನಿಗಾ ಇರುತ್ತೆ. ತಮ್ಗೆ ತಿಳಿಯದಂತೆ ಕಣ್ತಪ್ಪಿಸಿ ಒಂದು ಸಣ್ಣ ಇರುವೆ ಕೂಡ ದೇಶದ ಒಳಗೆ ಬರಬಾರದು ಅಂತ ಕಿಮ್ ಜಾಗ್ರತೆಯನ್ನ ವಹಿಸಿದ್ದಾನೆ. ಹಾಗಾದ್ರೆ ಕಿಮ್ನ ಮಗಳ ಕೈಯಲ್ಲಿ ಈ ರೀತಿಯಾಗಿ ದೇಶವನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ? ಈ ಕಿಮ್ ಸತ್ರೆ ಶತ್ರು ರಾಷ್ಟ್ರಗಳು ದಾಳಿ ಮಾಡದೇ ಇರ್ತಾವ ಎಂಬುದಕ್ಕೆ ಕಾಲನೇ ಉತ್ತರ ಹೇಳಬೇಕು. ಅದಕ್ಕಾಗಿ ಕಿಮ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ಜಾಗ್ರತೆಯನ್ನ ವಹಿಸಿದ್ದಾನೆ. ಮೊದಲು ಕಿಮ್ ಹೋಗ್ತಿದ್ದಂತೆ ಒಂದು ವಿಡಿಯೋದಲ್ಲಿ ಕಿಮ್ ಕೂತಿದಂತ ಜಾಗದಲ್ಲಿ ಕಿಮ್ ಸ್ಪರ್ಶ ಮಾಡದಂತ ಪ್ರತಿಯೊಂದು ವಸ್ತುವನ್ನು ಕೂಡ ಉತ್ತರ ಕೊರಿಯಾ ಸಿಬ್ಬಂದಿಗಳು ಶುದ್ಧಗೊಳಿಸಿದರು. ಇದರ ಸಂಬಂಧಿತ ವಿಡಿಯೋ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಈ ಪುಟಿನ್ ಮತ್ತು ಕಿಮ್ನ ಸಭೆ ಮುಗಿದು ಕಿಮ್ ಹೋಗ್ತಿದ್ದಂತೆ ಅವರು ಕೂತಿದಂತ ಸ್ಥಳಕ್ಕೆ ಇಬ್ಬರು ವ್ಯಕ್ತಿಗಳು ವೇಗವಾಗಿ ಬಂದು ಕ್ಲೀನ್ ಮಾಡತೊಡಗಿದ್ರು. ಇಬ್ರು ಈ ಕಿಮ್ ಕೂತಂತ ಕುರ್ಚಿಯನ್ನ ಒರೆಸ್ತಾ ಇದ್ರೆ ಇನ್ನೊಬ್ರು ಕಿಮ್ ಕುಡಿದಿದ್ದಂತ ಗ್ಲಾಸ್ ಅನ್ನ ಅತ್ಯಂತ ಜಾಗರೂಕತೆಯಿಂದ ಟ್ರೇಯಲ್ಲಿ ಇಟ್ಟು ತೆಗೆದುಕೊಂಡು ಹೋಗಿದ್ರು. ಸಭೆ ನಡೆದಂತ ಜಾಗದಲ್ಲಿ ಕಿಮ್ ಸ್ಪರ್ಶ ಮಾಡದಂತ ಫರ್ನಿಚರ್ ಅನ್ನು ಕೂಡ ಮತ್ತು ಇತರ ವಸ್ತುಗಳನ್ನು ಕೂಡ ತುಂಬಾ ವೇಗವಾಗಿ ಸ್ಯಾನಿಟೈಸ್ ಅನ್ನ ಮಾಡಿದ್ರು. ಇದನ್ನ ಈ ಕಿಮ್ನ ಆರೋಗ್ಯ ಸಂಬಂಧಿ ರಹಸ್ಯ ಲೀಕ್ ಆಗದಂತೆ ಆತನ DNA ಕೂಡ ಯಾರಿಗೂ ಸಿಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ ಎಂಬುದು ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಕಿಮ್ ಅತ್ಯಂತ ಜಾಗರೂಕತೆಯಿಂದ ನಡೆದುಕೊಳ್ತಿದ್ದಾನೆ. ಹೀಗಾಗಿ ಆತ ಇಲ್ಲಿವರೆಗೂ ಜೀವಂತವಾಗಿದ್ದಾನೆ. ವೀಕ್ಷಕರೇ, ಈ ಕಿಮ್ನ ಆಡಳಿತದ ಬಗ್ಗೆ ಮತ್ತು ಉತ್ತರ ಕೊರಿಯಾ ದೇಶ ಆತನ ಮಗಳ ಕೈಗೆ ಹೋದ್ರೆ ಏನಾಗಬಹುದು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.